ಸರ್ ತುಂಬ ಚೆನ್ನಾಗಿದೆ ಸರ್, ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ. ಹೀರೋ ಇದರಲ್ಲಿ ತನ್ನ ಫ್ಯಾಮಿಲಿಗೋಸ್ಕರ ಏನೆಲ್ಲ ತ್ಯಾಗ ಮಾಡ್ಬೋದು ಅದನ್ನೆಲ್ಲ ಮಾಡಿದ್ದಾನೆ. ಕೊನೆಗೆ ಅವ್ನ ಜೀವನನೇ ಮುಡುಪಾಗಿ ಬಿಟ್ಟಿದ್ದಾನೆ ಸರ್. ತುಂಬ ಚೆನ್ನಾಗಿದೆ ಸರ್. ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು ಸರ್. ಮತ್ತು ತಾಯಿ ಮಗ ಸೆಂಟಿಮೆಂಟ್ ತುಂಬ ಇಷ್ಟ ಆಯಿತು ಸರ್. ಹೀರೋ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಸರ್. ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಚೆನ್ನಾಗಿದೆ ಅಂತಂದರೆ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಅಂತ ಅನಿಸುತ್ತೆ ನನಗೆ. ಅಂದರೆ ರಿಸಲ್ಟ್ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಥಿಯೇಟ್ರಿಂದ ಆಚೆ ಬಂದಮೇಲೆ ಅಂದರೆ ಆಡಿಯನ್ಸ್ ರಿಯಾಕ್ಷನ್ ಮೇಲೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಓ ಹಾ ಅಣ್ಣ ತಿಂಗಳ ಕಿರ್ಚಾಡಿ ಅದೆಲ್ಲ ಅದು ಗೊತ್ತಿಲ್ಲ, ಅದು ಹೆಂಗೆ ಅಂತ. ಆಡಿಯನ್ಸ್ ಆಚೆ ಬಂದಮೇಲೆ ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಅನ್ನೋದ್ರ ಮೇಲೇ ಸಿನಿಮಾ ವರ್ಕ್ ಆಗಿದೆಯೋ ವರ್ಕ್ ಆಗ್ತಿಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಕ್ಲೈಮ್ಯಾಕ್ಸಲ್ಲಂತೂ ತುಂಬ ರೀಚ್ ಆಗಿಬಿಡ್ತು. ಅಂದರೆ ಲೈಕ್ ತುಂಬ ರೀಚ್ ಆಯಿತು ಅನ್ನೋದಕ್ಕಿಂತ ತುಂಬ ಕನೆಕ್ಟ್ ಆಯಿತು. ಆ ಝೋನಿಂದ ಆಚೆ ಬರೋಕ್ಕೆ ನನಗೆ ತುಂಬ ಕಷ್ಟ ಆಗ್ತಿದೆ. ಅಂದರೆ ಮಾತಾಡೋಕ್ಕೆ ನಂಗೆ ಕಷ್ಟ ಆಗ್ತಿದೆ. ಇಷ್ಟ ಆಯಿತು ನನಗೆ. ಹೀರೋ ಅಂತೂ ತಿಂದಾಕಿದ್ದಾರೆ ಅನ್ನೋದಕ್ಕಿಂತ ಏನು ಸೆಕೆಂಡ್ ಹಾಫಲ್ಲಂತೂ ಆಚೆ ಈಚೆ ನೋಡೋಕೆ ಬಿಡ್ತಿಲ್ಲ. ಅವ್ರನ್ನೇ ನೋಡಬೇಕು ಅಂತ ಅನಿಸ್ತದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಸಮೇತ ಬಂದು ನೋಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಕನ್ನಡ ಮೂವಿಗೆ ಥಿಯೇಟ್ರ್ ಸಿಗೋದೇ ಕಷ್ಟ, ಅಂಥದ್ರಲ್ಲಿ ಥಿಯೇಟ್ರ್ ಸಿಕ್ಕಿದೆ. ಹಂಗಾಗಿ ಪ್ರತಿಯೊಬ್ಬರು ಫ್ಯಾಮಿಲಿಗಳು ಬಂದು ನೋಡಬೇಕು. ಇದನ್ನು ನಾವು ಈ ಮಾಹಿತಿ ಕೊಡೋದ್ರಿಂದ ಪ್ರಯೋಜನ ಇರಲ್ಲ. ಪ್ರತಿಯೊಬ್ಬರಿಗೂ ಮುಟ್ಟಬೇಕು, ಮನ ಮುಟ್ಟೋ ಅಂಥದ್ದು. ಮಂಗಳೂರು ಸ್ಟೈಲಲ್ಲಿ ಪ್ರತಿಯೊಂದು ಕಾಂತಾರ ಅದೆಲ್ಲ ಬಂತು. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಂತಾರ ಅನ್ನೋದಕ್ಕಿಂತ ಇನ್ನೂ ಇದು ಚೆನ್ನಾಗಿದೆ. ಇದು ಸೈಲೆಂಟಾಗಿ ಮೂವಿ ಚೆನ್ನಾಗಿದೆ. ಪ್ರತಿಯೊಂದು ಸೀನು ಸುಧಾ ಚೆನ್ನಾಗಿದೆ. ತಾಯಿಗೋಸ್ಕರ, ತನ್ನ ಮಗುಗೋಸ್ಕರ, ತನ್ನ ಫ್ಯಾಮಿಲಿನೇ ಕಳ್ಕೊಂಡಿರೋಂಥ ಸೀನ್ ಇದು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಪ್ರತಿಯೊಬ್ಬರು ಕನ್ನಡಿಗರಾಗಿ ಪ್ರತಿಯೊಬ್ಬರು ಬಂದು ನೋಡಬೇಕು ಅಂತ ನನ್ನ ಅನಿಸಿಕೆ. ಅವ್ರಿಗೂ ಸುಧಾ ಟೀಮಲ್ಲಿ ಮಾಡಿರೋಂಥ ಮೂವಿಯವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೆಲ್ಲರಿಗೂ ಥ್ಯಾಂಕ್ ಯು.